ಎಲ್ಲರಿಗೂ ನಮಸ್ತೆ. ಬರ್ರಿ ನಾನು ಇವತ್ತೊಂದು ಮೂವಿ ರಿವ್ಯೂನ ಕೊಡ್ಬೇಕಲ್ಲ, ಅದ್ರ ಬಗ್ಗೆ ಮಾತಾಡೋಣ. ನಾನು ಇವತ್ತು ನೋಡಿದಂತ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ಅದ್ರ ಟೈಟಲ್ ಬಂದ್ಬಿಟ್ಟು ದಿ ರಿಪ್ಪು, RIP ಅಂತ ಬರುತ್ತೆ. ಸಿನಿಮಾ ನೋಡ್ಬೇಕಾದ್ರೆ ನನ್ನ ಪರಿಸ್ಥಿತಿನೂ ಕೂಡ ಅದೇನೆ. ಅಂದ್ರೆ 2 ಗಂಟೆ ಸಮಥಿಂಗ್ ಏನಾಗಿದೆ, ಎಂಡ್ ಕ್ರೆಡಿಟ್ಸ್ ಎಲ್ಲ ತೆಗ್ದಾಕಿದ್ರೆ 1 ಗಂಟೆ 40-45 ನಿಮಿಷದೊಳಗೆ ಸಿನಿಮಾ ಮುಗ್ದೋಗುತ್ತೆ. ಬಟ್ ಅಷ್ಟು ಗಂಟೆನೂ ಕೂಡ ನಾನು ಆರಾಮಾಗಿ ಸಕ್ಸಸ್ಫುಲ್ ಆಗಿ ನಿದ್ದೆ ಮಾಡಿದ್ದೀನಿ. ಏನ್ಗೂ ಇತ್ತೀಚೆಗೆ ಕೆಲವೊಂದು ಸಿನಿಮಾ ನೋಡ್ಬೇಕಾದ್ರೆ ನಿದ್ದೆ ಬರ್ತದೆ, ನಾನು ರಾತ್ರಿ ಹೊತ್ತು ಮಲ್ಕೊಳ್ಳೋದೇನಾದ್ರು ಕಡಿಮೆ ಮಲ್ಕೊಂತೀನಿ ಅಂತ ಯೋಚನೆ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ 8-9 ಅವರು ಆರಾಮಾಗಿ ನಿದ್ದೆ ಮಾಡಿರ್ತೀನಿ. ಅದಕ್ಕೂ ಮೇಲೆ ಇವಾಗ ನಿದ್ದೆ ಬರ್ತಾ ಇದೆ ಅಂದ್ರೆ ಸಿನಿಮಾದ ಎಫೆಕ್ಟ್ ಇದು, ಒಂಥರ ಸ್ಲೀಪಿಂಗ್ ಟ್ಯಾಬ್ಲೆಟ್. ನಾನು ಇದ್ದಿದ್ದು ನಿನ್ನ ತರ ಸ್ಟ್ರೈಟ್ ಆಗಿ ಮಾತಾಡ್ತೀನಿ ಗುರು. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿ ರಿಪ್ ಇದೊಂದು ಹಾಲಿವುಡ್ ಮೂವಿ, ಪ್ರೆಸೆಂಟ್ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಗಳಲ್ಲೂ ಕೂಡ ಇದೆ. ನಿಮ್ಗೆ ಕಂಫರ್ಟಬಲ್ ಆಗೋ ಲ್ಯಾಂಗ್ವೇಜ್ ಅಲ್ಲಿ ಇದ್ರೆ ನೀವು ನೋಡಿ, ಇಲ್ಲ ಅಂದ್ರೆ ಸಬ್ಟೈಟಲ್ ಕೂಡ ಟ್ರೈ ಮಾಡ್ಬೋದು. ನೋಡ್ಲಿಲ್ಲ ಅಂದ್ರೂ ಕೂಡ ಏನು ಅಷ್ಟೊಂದು ಹೊಡೆತ ಬೀಳೋದಿಲ್ಲ. ಬಟ್ ಈ ಒಂದು ಸಿನಿಮಾ ಪ್ರೆಸೆಂಟ್ ನೆಟ್ಫ್ಲಿಕ್ಸ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದೆ, ಅದಕ್ಕೋಸ್ಕರ ಈ ಒಂದು ಸಿನಿಮಾ ಬಗ್ಗೆ ಮಾತಾಡೋಣ. ಈ ಒಂದು ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬಂದ್ರೆ, ನಮ್ಮ ಒಂದು ಪೊಲೀಸ್ ಗ್ಯಾಂಗು ಒಂದು ಮನೆಯಲ್ಲಿ $20 ಮಿಲಿಯನ್ ಸೀಸ್ ಮಾಡುತ್ತೆ. ಆ ಸೀಸ್ ಮಾಡಿದಾದ್ಮೇಲೆ ದುಡ್ಡ ನೋಡ್ಬಿಟ್ಟು ಅವರ ಪೊಲೀಸ್ ಗುಂಪಲ್ಲೇ ಕೆಲವೊಬ್ರು ಕದಿಯೋದಕ್ಕೆ ನೋಡ್ತಾರೆ. ಅಷ್ಟೆಲ್ಲ ಬೇರೆಯವರು ಹೊರಗಡೆಯಿಂದನೂ ಕೂಡ ಇವ್ರಿಗೆ ಫೋನ್ ಮಾಡಿ ಎದುರಿಸ್ತಾರೆ. ಸೊ ಸಿನಿಮಾದಲ್ಲಿ ಏನಾಗುತ್ತೆ, ಎತ್ತೋಗುತ್ತೆ ಎಲ್ಲ ಕೂಡ ನಾವು ಸಿನಿಮಾ ನೋಡೇ ತಿಳ್ಕೊಬೇಕು. ಟೂ ಮಚ್ ಬ್ಯಾಡ್ ಸ್ಕ್ರೀನ್ ಪ್ಲೇ ಗುರು, ಅಂದ್ರೆ ಸಖತ್ತು ಸ್ಲೋ ಆಗಿ ತಗೊಂಬರ್ತಾರೆ. ಕೆಲವೊಂದು ಕಡೆ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಇದ್ರು ಕೂಡ ಅಲ್ಲಿವರೆಗೂ ತಗೊಂಡ್ಬರ್ಬೇಕು ಅಂದ್ರೆ ಇಲ್ಲಿ ಪೇಷನ್ಸ್ ಇರಬೇಕು. ಆ ಒಂದು ಪೇಷನ್ಸ್ ಎಲ್ಲರಲ್ಲೂ ಕೂಡ ಇರೋದಿಲ್ಲ. ನಿದ್ದೆ ಮಾಡ್ದಂಗೆ ನೋಡಿರೋರ್ಗೆ ನನ್ನ ಕಡೆಯಿಂದ ಒಂದು ಆಡ್ಸ್ ಅಪ್. ಇನ್ನು ಸಿನಿಮಾ ಮಾತ್ರ ನನಗೆ ವರ್ಕ್ ಆಗ್ಲಿಲ್ಲ. ಇನ್ನು ನೀವು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ನ ಮಾಡಿ. ಬ್ಯಾಡ್ ಲ್ಯಾಂಗ್ವೇಜಸ್ ಸಿನಿಮಾದಲ್ಲಿ ತುಂಬಾ ಕಡೆ ಇದಾವೆ, ಬಟ್ ಅಡಲ್ಟ್ ಸೀನ್ಸ್ ಆಗ್ಲಿ 18+ ಸೀನ್ಸ್ ಆಗ್ಲಿ ಯಾವೂ ಇಲ್ಲ. ಫ್ಯಾಮಿಲಿ ಜೊತೆ ಸ್ವಲ್ಪ ಬ್ಯಾಡ್ ಲ್ಯಾಂಗ್ವೇಜ್ ನ ಅಡ್ಜಸ್ಟ್ ಮಾಡ್ಕೊಳ್ಳೋರಾದ್ರೆ ನೋಡಿ, ಸಿನಿಮಾ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಇದಾಗಿತ್ತು ಗೈಸ್ ನನ್ನ ಒಂದು ರಿವ್ಯೂ. ನೀವು ಸಿನಿಮಾ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ನ ಮಾಡಿ. ನಿದ್ದೆ ಮಾಡ್ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಸಿನಿಮಾನ ನೋಡಿ, ಆರಾಮಾಗಿ ನಿದ್ದೆ ಬರುತ್ತೆ. ಸೊ ಗುಡ್ ನೈಟ್ ಅಂತ ಹೇಳ್ತೀನಿ. ಅಂದ್ರೆ ಸಿನಿಮಾ ಸಕ್ಸಸ್ಫುಲ್ ಆಗಿ ನೋಡಿ ನಿದ್ದೆ ಮಾಡಿರೋರ್ಗೆ ಅಷ್ಟೇ. ಇಲ್ಲಿವರೆಗೂ ನೋಡಿರ್ತೀರ ಅಂದ್ರೆ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿರುತ್ತೆ. ನಾನು ನಿಮ್ಗೆ ಮತ್ತೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರೋರ್ಗೂ ಅಷ್ಟೇನೆ ನನ್ನ ಒಂದು ಪೇಜ್ ನ ಫಾಲೋ ಮಾಡಿ, ವಿಡಿಯೋಗೆ ಲೈಕ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ಸಿನಿಮಾ ಬಗ್ಗೆ ಶೇರ್ ನ ಮಾಡಿ. ಎಕ್ಸ್ಪೆಷಲಿ ನಿದ್ದೆ ಬರ್ದಲೇ ಇರೋ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆರಾಮಾಗಿ ಇದನ್ನ ನೋಡ್ತಾ ಮಲ್ಕೊಂತಾರೆ. ಇದು ನನ್ನ ಒಂದು ಕಡೆಯಿಂದ ಸಜೆಷನ್. ಇದಾಗಿತ್ತು, ಮತ್ತೆ ನಾನು ನಿಮ್ಗೆ ಸಿಗ್ತಾ ಇರ್ತೀನಿ. ಬಾಯ್.